ನಮಸ್ಕಾರ ಎಲ್ರಿಗೂ. ಜಿ ಎಸ್ ಎಚ್ ಕರೆಂಟ್ ಅಫೇರ್ಸ್ ಕ್ಲಾಸ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ಪ್ರಮುಖವಾಗಿ ಒಂದು 20 ಪ್ರಶ್ನೆಗಳನ್ನು ಕ್ವಿಕ್ಕಾಗಿ ಪ್ರಶ್ನೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಬರೋಣ. ಯಾಕಂದರೆ ಇದು ರಿವಿಷನ್ ಕ್ಲಾಸ್ ಆಗಿರುತ್ತೆ. ಹಿಂದೆ ಎಲ್ಲ ನೋಡಿದ್ರಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಡೀಟೇಲಾಗಿ ನೋಡಿದ್ವಿ. ಇದು ಕ್ವಿಕ್ಕಾಗಿ ರಿವಿಷನ್ ಇರ್ತದೆ. ಯಾವ ರೀತಿ ನೀವು ಉತ್ತರಿಸ್ತೀರಿ ಅಂತಕ್ಕಂಥದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಇದು ರಿವಿಷನ್ ಅಂತ ಅಂದ್ಕೊಂಡು ಮುಂದುವರಿರಿ. ಇತ್ತೀಚೆಗೆ ವಿಶ್ವ ಕ್ಯಾನ್ಸರ್ ದಿನವನ್ನು ಯಾವಾಗ ಆಚರಿಸಲಾಯಿತು? ವಿಶ್ವ ಕ್ಯಾನ್ಸರ್ ದಿನ ಯಾವಾಗ ಆಚರಿಸಲಾಯಿತು ಅಂತಕ್ಕಂಥದ್ದು 2 ಫೆಬ್ರವರಿ, 3 ಫೆಬ್ರವರಿ, 4 ಫೆಬ್ರವರಿ, 5 ಫೆಬ್ರವರಿ ಅಂತಕ್ಕಂಥದ್ದು ಇದ್ದಾವೆ. ಇದರಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. 4 ಫೆಬ್ರವರಿಯಿಂದ ಪ್ರತಿ ವರ್ಷ ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗ್ತದೆ. ಅತಿ ಹೆಚ್ಚಾಗಿ ಯುವಕರು ತಂಬಾಕು ಸಿಗರೇಟ್ಗೆ ಬಲಿಯಾಗ್ತಾ ಇರ್ತಕ್ಕಂಥದ್ರಿಂದ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ತಂಬಾಕು ಗುಟ್ಕಗಳಿಂದ ದೂರ ಇರಿ ಅಂತೇಳಿ ನಾನು ಈ ಮೂಲಕ ತಮಗೆ ಹೇಳ್ತಾ ಇದ್ದೀನಿ. ಕ್ಯಾನ್ಸರ್ ಅತಿ ಹೆಚ್ಚು ತಂಬಾಕು ಸೇವನೆಯಿಂದ ಬರ್ತಕ್ಕಂಥದ್ದು ರೋಗ ಆಗಿರೋದ್ರಿಂದ ಅದಕ್ಕೆ ತಂಬಾಕು ಸಿಗರೇಟ್ದಿಂದ ದೂರ ಇರಿ ಆದಷ್ಟು. ನೆಕ್ಸ್ಟ್ ನೋಡೋಣ. ಇತ್ತೀಚೆಗೆ ಅಮೆರಿಕವು ಭಾರತದ ಮೇಲಿನ ಸುಂಕವನ್ನು ಎಷ್ಟು ಪ್ರತಿಶತ ಇಳಿಸಿದೆ ಅಂತಕ್ಕಂಥದ್ದು. ಇಂಥವೆಲ್ಲ ದೇಶ ವಿದೇಶಗಳಲ್ಲಿ ನಡೀತಕ್ಕಂಥ ಒಂದು ಪ್ರಶ್ನೋತ್ತರ, ಅದರ ಮೇಲೆ ಕೂಡ ಒಂದು ಪ್ರಶ್ನೆಗಳು ಕೇಳ್ತಕ್ಕಂಥದ್ದು. ವ್ಯವಹಾರಗಳೇನಿರ್ತಾವಲ್ಲ ದೇಶಗಳ ನಡುವೆ, ಅಲ್ಲಿ ಕೂಡ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಮಾಡ್ತಕ್ಕಂಥದ್ದು. ನೋಡ್ತಾ ಇದ್ರಿ 25%, 20%, 18%, 15% ಆದಷ್ಟು. ಅಂದರೆ ಇತ್ತೀಚೆಗೆ ಭಾರತ ಮೇಲೆ ಅಮೆರಿಕ ಎಷ್ಟು ಪ್ರತಿಶತ ತೆರಿಗೆಯನ್ನು ಕಡಿಮೆ ಮಾಡಿದೆ ಅಂದರೆ ಅದು 18% ತೆರಿಗೆಯನ್ನು ಕಡಿಮೆ ಮಾಡಿದೆ ಅಂತಕ್ಕಂಥ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಮುಂದುವರೆದು ನೋಡೋಣ. 3ನೇ ಪ್ರಶ್ನೆ. ಪಂಚಾಯಿತಿ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ 2.0 ನಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ? ಸಿಕ್ಕಿಂ, ತ್ರಿಪುರ, ಅಸ್ಸಾಂ, ಮಣಿಪುರ ಅಂತೇಳಿ ಆಯ್ಕೆಗಳಿದ್ದಾವೆ. ಸರಿಯಾದ ಉತ್ತರ ಪಂಚಾಯಿತಿ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ನಲ್ಲಿ ತ್ರಿಪುರ ಅಂತಕ್ಕಂಥ ರಾಜ್ಯ. ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥ ತ್ರಿಪುರ ಮೊದಲ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು. ಕೊನೆಯ ಸ್ಥಾನದಲ್ಲಿ ಯಾವುದಿದೆ ಅಂತಕ್ಕಂಥದ್ದು ಕಮೆಂಟ್ ಮಾಡಿ. ಏರ್ಪೋರ್ಟ್ಸ್ ಅಥಾರಿಟಿ ಬೋರ್ಡ್ನ ಮೊದಲ ಮಹಿಳಾ ಸದಸ್ಯರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸೀಮಾ ವರ್ಮಾ, ನೀತು ಸಿಂಗ್, ನಿವೇದಿತಾ ದುಬೆ, ರಾಧಿಕಾ ಮೆಹ್ತಾ. ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ನಿವೇದಿತಾ ದುಬೆ ಅವರು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಮೊದಲ ಮಹಿಳಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಪಿಲೋ ಎಐ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಪಿಲೋ ಅಂತಕ್ಕಂಥ ಒಂದು ಎಐ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ್ದು ಅದು ಯಾವ ರಾಜ್ಯ ಅಂತಕ್ಕಂಥ ಕೇಳ್ತಾ ಇದ್ದಾರೆ. ತೆಲಂಗಾಣ, ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ. ಸರಿಯಾದ ಉತ್ತರ ನೋಡೋದಾದರೆ ಪಿಲೋ ಎಐ ಅಂತಕ್ಕಂಥದ್ದು ಇದು ಆಂಧ್ರ ಪ್ರದೇಶ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಎಐ ಆಗಿದೆ. ಯಾವುದು? ಆಂಧ್ರ ಪ್ರದೇಶ. ಆಯ್ಕೆ ಸಿ ಸರಿಯಾಗಿದೆ. ವಿಶ್ವದ ಮೊದಲ ಖಾಸಗಿ ಬಾಹ್ಯಾಕಾಶ ನಿಲ್ದಾಣ HAVON-1 ಅಂತಕ್ಕಂಥದ್ದು ಎಲ್ಲಿ ಅಭಿವೃದ್ಧಿಪಡಿಸಲಾಗಿದೆ? ಚೀನಾ, ರಷ್ಯಾ, ಜಪಾನ್, ಅಮೆರಿಕ. ಇತ್ತೀಚೆಗೆ ಖಾಸಗಿ ಬಾಹ್ಯಾಕಾಶ ನಿಲ್ದಾಣ ಎಲ್ಲಿ ಸ್ಥಾಪಿಸಲಾಗಿದೆ ಅಂದ್ರೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥ ಅಮೆರಿಕದಲ್ಲಿ. ಅದು ಪ್ರೈವೇಟ್ ಆಗಿರ್ತದೆ, ಖಾಸಗಿ ಆಗಿರ್ತಕ್ಕಂಥದ್ದು. ಅದರ ಹೆಸರು ಏನಂತ ಕೇಳಿದ್ರೆ HAVON-1 ಅಂತಕ್ಕಂಥದ್ದು. ಈ ರೀತಿಯೂ ಪ್ರಶ್ನೆ ಕೇಳ್ತಾರೆ. ಅಮೆರಿಕದಲ್ಲಿ ಇತ್ತೀಚೆಗೆ ಖಾಸಗಿ ಬಾಹ್ಯಾಕಾಶ ನಿಲ್ದಾಣ ನಿರ್ಮಾಣವಾಗಿದ್ದು ಅದರ ಹೆಸರು ಏನಂತೇಳಿ HAVON-1 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದುವರೆದು ನೋಡೋಣ. ಕಬಾಕ್ ಯಾನೋ ಯಾವ ರಾಜ್ಯಕ್ಕೆ ಸೇರಿದವರು? ಕಬಾಕ್ ಯಾನೋ ಯಾವ ರಾಜ್ಯಕ್ಕೆ ಸೇರಿದವರು? ನಾಗಾಲ್ಯಾಂಡ್, ಮಿಜೋರಾಂ, ಅರುಣಾಚಲ ಪ್ರದೇಶ, ಮೇಘಾಲಯ. ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಸಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಇವರು ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದಾರೆ ಅಂತಕ್ಕಂಥದ್ದು ಕಮೆಂಟ್ ಮಾಡ್ತಾ ಬನ್ನಿ. ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ. ಯಾಕಂದರೆ ಸ್ವಲ್ಪ ಯಾವ ವಿಷಯವನ್ನು ನಾವು ಸರ್ಚ್ ಮಾಡಿ ನೋಡ್ತೀವಲ್ಲ ಅದು ಅತಿ ಹೆಚ್ಚು ನೆನಪಿನಾಗ ಉಳಿತಕ್ಕಂಥದ್ದು. ಕಬಾಬ್ ಯಾನು ಅಂತಕ್ಕಂಥವ್ರು ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದಾರೆ ಅಂತಕ್ಕಂಥದ್ದು ಅದರ ಬಗ್ಗೆ ಸರ್ಚ್ ಮಾಡಿ ಕಮೆಂಟ್ ಮಾಡಿ. ಹಾಗೆ ಕ್ರಾಫರ್ಡ್ ಪ್ರಶಸ್ತಿ 2026 ಪಡೆದ ಭಾರತೀಯ ಮೂಲ ವಿಜ್ಞಾನಿ ಯಾರು? CNR ರಾವ್, ವೀರಭದ್ರನ್ ರಾಮನಾಥನ್, ಕಲ್ಯಾಣ ಚಕ್ರವರ್ತಿ, ಅಶೋಕ್ ಸೇನಾ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಸರಿಯಾದ ಉತ್ತರ ನೋಡೋದಾದರೆ
ಕ್ರಾಫರ್ಡ್ ಪ್ರಶಸ್ತಿ ಅಂತಕ್ಕಂಥದ್ದು ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ವೀರಭದ್ರನ್ ರಾಮನಾಥನ್ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಆದಂಪುರ ವಿಮಾನ ನಿಲ್ದಾಣದ ಹೊಸ ಹೆಸರು ಏನಾಗಿದೆ? ಆದಂಪುರ್ ವಿಮಾನ ನಿಲ್ದಾಣದ ಹೆಸರನ್ನು ಬದಲಾಯಿಸಲಾಗಿದೆ. ಅದರ ಹೆಸರು ಏನಂತ ಕೇಳ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಏರ್ಪೋರ್ಟ್, ಗುರುನಾನಕ್ ಏರ್ಪೋರ್ಟ್, ಶ್ರೀ ಗುರು ರವಿದಾಸ್ ಮಹಾರಾಜ್ ಏರ್ಪೋರ್ಟ್, ಸರ್ದಾರ್ ಪಟೇಲ್ ಏರ್ಪೋರ್ಟ್ ಅಂತೇಳಿ ಆಯ್ಕೆಗಳಿದ್ದಾವೆ. ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಶ್ರೀ ಗುರು ರವಿದಾಸ್ ಮಹಾರಾಜ್ ಜಿ ಏರ್ಪೋರ್ಟ್ ಅಂತೇಳಿ ಅದನ್ನು ಬದಲಾಯಿಸಲಾಗಿದೆ. ಯಾವುದು? ಆದಂಪುರ್ ವಿಮಾನ ನಿಲ್ದಾಣದ ಹೆಸರು. ಭಾರತದಲ್ಲಿ ಮೊದಲ LNG ಡೀಸೆಲ್ ಡ್ಯೂಯಲ್ ಫ್ಯೂಯಲ್ ಅಂತಕ್ಕಂಥದ್ದು ಡೆಮೋ ರೈಲು ಎಲ್ಲಿ ಪ್ರಾರಂಭಿಸಲಾಗಿದೆ? ಅಂದರೆ LNG ಡೀಸೆಲ್ ಬಳಸಿ ಎರಡು ರೀತಿಯ ಫ್ಯೂಲ್ಗಳನ್ನು ಬಳಸುವುದರ ಮೂಲಕ ಮೊದಲ ರೈಲು ಪ್ರಾರಂಭ ಮಾಡಲಾಗಿದೆ. ಅದು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ದೆಹಲಿ ಇದೆ, ಮುಂಬೈ ಇದೆ, ಚೆನ್ನೈ, ಅಹಮದಾಬಾದ್. ಭಾರತದ ಮೊದಲ LNG ಡೀಸೆಲ್ ಬಳಸುವ ರೈಲು ಯಾವುದು ಅಂತಕ್ಕಂಥದ್ದು. ಸರಿಯಾದ ಉತ್ತರ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಅಹಮದಾಬಾದ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ 16.5% ಪಾಲಿನೊಂದಿಗೆ ಭಾರತ ನವೀಕರಿಸಬಹುದಾದ ಇಂಧನದ ಪವರ್ ಹೌಸ್ ಆದ ರಾಜ್ಯ ಯಾವುದು? ಇತ್ತೀಚೆಗೆ 16.5 ಪಾಲಿನೊಂದಿಗೆ ಭಾರತ ನವೀಕರಿಸಬಹುದಾದ ಇಂಧನದ ಪವರ್ ಹೌಸ್ ಆದ ರಾಜ್ಯ ಯಾವುದು? ರಾಜಸ್ಥಾನ್, ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು. ಆಯ್ಕೆಗಳಿದಾವೆ. ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ ಸಿ ಸರಿಯಾದ ಉತ್ತರ ಗುಜರಾತ್ ಅಂತಕ್ಕಂಥದ್ದು ಪವರ್ ಹೌಸ್ ಅಂತೇಳಿ ಅದಕ್ಕೆ ಕರೆಯಲಾಗ್ತದೆ. ನವೀಕರಿಸಬಹುದಾದ ಇಂಧನದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡೋದರಿಂದ ಅದನ್ನು ಪವರ್ ಹೌಸ್ ಅಂತೇಳಿ ಕರೆಯಲಾಗಿದೆ ಗುಜರಾತ್ಗೆ. ಮೊದಲ ಗ್ಲೋಬಲ್ ಬಿಗ್ ಕ್ಯಾಟ್ ಸಮಿತಿ ಯಾವ ದೇಶದಲ್ಲಿ ನಡೆಯಲಿದೆ? 2026ರ ಪ್ರಶ್ನೆಯಾಗಿರುತ್ತೆ. ಗಮನಿಸ್ತಾ ಇದ್ದೀರಿ. ಬ್ರೆಜಿಲ್, ಭಾರತ, ಕೀನ್ಯಾ, ಆಸ್ಟ್ರೇಲಿಯಾ. ಗ್ಲೋಬಲ್ ಬಿಗ್ ಕ್ಯಾಟ್ ಸಮಿತಿ ಅಂತಕ್ಕಂಥದ್ದು ಎಲ್ಲಿ ನಡೆಸಲಾಗುತ್ತದೆ ಅಂದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಅದು ಭಾರತದಲ್ಲಿ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಅಗ್ನಿ ಪರೀಕ್ಷಾ ಜಂಟಿ ವ್ಯಾಯಾಮ ಎಲ್ಲಿ ನಡೆಯಿತು? ಅಗ್ನಿ ಪರೀಕ್ಷಾ ಜಂಟಿ ವ್ಯಾಯಾಮ ಇತ್ತೀಚೆಗೆ ಎಲ್ಲಿ ನಡೆಯಿತು? ಲಡಾಖ್, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್, ಹಿಮಾಚಲ ಪ್ರದೇಶ. ಅಗ್ನಿ ಪರೀಕ್ಷಾ ಜಂಟಿ ವ್ಯಾಯಾಮ ಎಲ್ಲಿ ನಡೆಯಿತು ಅಂದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಅರುಣಾಚಲ ಪ್ರದೇಶದಲ್ಲಿ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ಚೀಫ್ ಜನರಲ್ ಮ್ಯಾನೇಜರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಅಮಿತ್ ಕುಮಾರ್, ಸರ್ವೇಶ್ ರಂಜನ್, ರಾಜೀವ್ ವರ್ಮಾ, ಸುನಿಲ್ ಮೆಹ್ತಾ. ಸರಿಯಾದ ಉತ್ತರ ನೋಡೋದಾದ್ರೆ ಸರ್ವೇಶ್ ರಂಜನ್ ಅಂತಕ್ಕಂಥದ್ದು ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ಪ್ರಶ್ನೆಗೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ಚೀಫ್ ಜನರಲ್ ಮ್ಯಾನೇಜರ್ ಆಗಿ ಸರ್ವೇಶ್ ರಂಜನ್ ಆಯ್ಕೆಯಾಗಿದ್ದಾರೆ. ಮುಂದಿನ ಪ್ರಶ್ನೆ. ವಿಶ್ವ ಜೌಗು ಭೂಮಿ ದಿನ ಯಾವಾಗ ಆಚರಿಸಲಾಗುತ್ತದೆ? 1 ಫೆಬ್ರವರಿ, 2 ಫೆಬ್ರವರಿ, 5 ಫೆಬ್ರವರಿ, 10 ಫೆಬ್ರವರಿ. ವಿಶ್ವ ಜೌಗು ಭೂಮಿ ದಿನ ಆಯ್ಕೆ ನೋಡೋಣ. ಸರಿಯಾದ ಉತ್ತರ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಫೆಬ್ರವರಿ 2 ಪ್ರತಿ ವರ್ಷ ವಿಶ್ವ ಜೌಗು ಭೂಮಿ ದಿನ ಅಂತೇಳಿ ಆಚರಿಸಲಾಗ್ತದೆ. ನಿಮಗೊಂದು ಪ್ರಶ್ನೆ ಇಲ್ಲಿ. ವಿಶ್ವ ಜೌಗು ಭೂಮಿ ದಿನ 2026ರ ಥೀಮ್ ಏನಾಗಿತ್ತು, ಧ್ಯೇಯ ವಾಕ್ಯ ಏನಾಗಿತ್ತು ಅಂತಕ್ಕಂಥದ್ದು ಕಮೆಂಟ್ ಮಾಡಿ. ಮೆಬೆಲಿನ್ ನ್ಯೂಯಾರ್ಕ್ನ ಭಾರತ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ದೀಪಿಕಾ ಪಡುಕೋಣೆ, ಅಲಿಯಾ ಭಟ್, ಕಿಯಾರಾ ಅಡ್ವಾನಿ, ಶ್ರದ್ಧಾ ಕಪೂರ್. ಮೆಬೆಲಿನ್ ನ್ಯೂಯಾರ್ಕ್ನ ಭಾರತದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ಕಿಯಾರಾ ಅಡ್ವಾನಿ ಅಂತಕ್ಕಂಥವ್ರು. ಮುಂದಿನ ಪ್ರಶ್ನೆ ನೋಡೋಣ. ಆರ್ಕಿಡ್ನ ಹೊಸ ತಳಿ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ? ಆರ್ಕಿಡ್ನ ಹೊಸ ತಳಿ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ? ಅಸ್ಸಾಂ, ಕೇರಳ, ಮೇಘಾಲಯ, ನಾಗಾಲ್ಯಾಂಡ್. ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಕೇರಳದಲ್ಲಿ ಆರ್ಕಿಡ್ನ
ಒಂದು ಹೊಸ ತಳಿ ಉತ್ಪತ್ತಿಯಾಗಿದೆ. ಅದನ್ನು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ. ಆರ್ಕಿಡ್ ಅಂದರೆ ಏನು, ಅದರ ಹೊಸ ತಳಿ, ಅದರ ಏನೆಲ್ಲ ಅಂಶ ಇದೆ ಅಂತಕ್ಕಂಥದ್ದು ಎಲ್ಲ ಡೀಟೇಲ್ ಆಗಿ ಬರುತ್ತೆ. ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅದ್ರ ಬಗ್ಗೆ ಎಸ್ಸೆ ಬರೆಯೋ ರೀತಿ ನೀವು ತಯಾರಾಗಬೇಕು. ನೆಕ್ಸ್ಟ್ ನೋಡೋಣ. 68ನೇ ಗ್ರಾಮಿ ಪ್ರಶಸ್ತಿ ತನ್ನ ಮೊದಲ ಗ್ರಾಮಿ ಗೆದ್ದವರು ಯಾರು? ಎಸ್. AR ರೆಹಮಾನ್, ದಲೈ ಲಾಮಾ, ಶಂಕರ್ ಮಹಾದೇವನ್, ಅಮಿತ್ ತ್ರಿವೇದಿ. ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ದಲೈ ಲಾಮಾರವರು 2026ರಲ್ಲಿ 68ನೇ ಗ್ರಾಮಿ ಪ್ರಶಸ್ತಿ ಪಡೆದಿದ್ದಾರೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾವ ವಾಯು ಕಮಾಂಡ್ ಜವಾಬ್ದಾರಿಯನ್ನು ಹೊಸ ಅಧಿಕಾರಿ ವಹಿಸಿಕೊಂಡಿದ್ದಾರೆ? ಇತ್ತೀಚೆಗೆ ಯಾವ ವಾಯು ಕಮಾಂಡನ್ನು ಜವಾಬ್ದಾರಿಯನ್ನು ಹೊಸ ಅಧಿಕಾರಿ ವಹಿಸಿಕೊಂಡಿದ್ದಾರೆ? ಪಶ್ಚಿಮ ವಾಯು ಕಮಾಂಡೋ, ದಕ್ಷಿಣ ವಾಯು ಕಮಾಂಡೋ, ಪೂರ್ವ ವಾಯು ಕಮಾಂಡೋ, ಕೇಂದ್ರ ವಾಯು ಕಮಾಂಡೋ. ಎಸ್. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಪೂರ್ವ ವಾಯು ಕಮಾಂಡ್ನ ಹೊಸ ಜವಾಬ್ದಾರಿ ಅಂದರೆ ಅಧಿಕಾರಿಯನ್ನು ನೇಮಕ ಮಾಡಿದ್ದಾರೆ ಅಂತಕ್ಕಂಥದ್ದು. ಭಾರತದ ಮೊದಲ ಹಸಿರು ಜಲಜನಕ ಗ್ರೀನ್ ಹೈಡ್ರೋಜನ್ ಬಸ್ ಅನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ? ಬೆಂಗಳೂರು, ಮುಂಬೈ, ದೆಹಲಿ, ಹೈದರಾಬಾದ್. ಗ್ರೀನ್ ಹೈಡ್ರೋಜನ್ ಅಥವಾ ಹಸಿರು ಜಲಜನಕ ಬಸ್ಗಳನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಅಂದರೆ ಅದು ದೆಹಲಿಯಲ್ಲಿ ಅಂತಕ್ಕಂಥದ್ದು. ದೆಹಲಿಯಲ್ಲಿ ಇತ್ತೀಚೆಗೆ ಆರಂಭಿಸಲಾಗಿದೆ. ಇಂಥ ಪ್ರಶ್ನೆಗಳೇ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಕೇಳ್ತಕ್ಕಂಥದ್ದು. ನೀವು ಯಾರೆಲ್ಲ ಜಾಬ್ ಮಾಡಬೇಕು ಅಂತ ಕನಸು ಹೊತ್ಕೊಂಡು ಬಂದಿದ್ದೀರಿ ಅವರಿಗೆಲ್ಲ ಯೂಸ್ಫುಲ್ ಆಗ್ತಕ್ಕಂಥ ಕರೆಂಟ್ ಅಫೇರ್ಸ್ನ ನಮ್ಮ ಚಾನಲಲ್ಲಿ ಕೊಡ್ತಾ ಬರ್ತೀವಿ. ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.